ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಯಿತು. ಆದರೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನೋ ಒಂದು ಕುತೂಹಲಕ್ಕೆ ಇನ್ನೂ ಅಂತಿಮ ತೆರೆ ಬಿದ್ದಿಲ್ಲ. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಎಂಟ್ರಿ ಆಗುವ ಸಾಧ್ಯತೆಯೂ ಇದೆ ಅನ್ನೋ ಮಾತುಗಳು ರಾಜ್ಯ ಮಟ್ಟದಲ್ಲಿ ಕೇಳಿಬರ್ತಿರೋದು. ಪ್ರಭಾವಿ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ರಾಜಕೀಯ ಪಂಡಿತರು ಮಾತನಾಡ್ಕೋತಾ ಇದ್ದಾರೆ. HY ಮೇಟಿ ಕುಟುಂಬಸ್ಥರಲ್ಲಿ ಒಮ್ಮತ ಮೂಡದೇ ಇದ್ದರೆ ಆ ಕ್ಷೇತ್ರಕ್ಕೆ CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಎಂಟ್ರಿ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇದರ ಬಗ್ಗೆ ಪ್ರಮುಖ ದಿನಪತ್ರಿಕೆ ಉದಯವಾಣಿನಲ್ಲಿ ಸುದ್ದಿಯಾಗಿದೆ ನೋಡಿ. ಯತೀಂದ್ರ ಸಿದ್ದರಾಮಯ್ಯ ಎಂಟ್ರಿ. ಒಂದು ವೇಳೆ ಮೇಟಿ ಕುಟುಂಬದ ಸದಸ್ಯರು ಒಮ್ಮತಕ್ಕೆ ಬಾರದಿದ್ದರೆ ಕಾಂಗ್ರೆಸ್ ಪರ್ಯಾಯ ಹಾದಿ ತುಳಿಯಬಹುದು ಎಂಬ ಚರ್ಚೆ ಕ್ಷೇತ್ರದಲ್ಲಿ ಜೋರಾಗಿದೆ. ಮೇಟಿ ಕುಟುಂಬದ ಗೊಂದಲ ಮುಂದುವರೆದರೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬಾಗಲಕೋಟೆಯಲ್ಲಿ ಕಣಕ್ಕಿಳಿಸುವ ಸಾಧ್ಯತೆಯ ಬಗ್ಗೆಯೂ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿದೆ. ಉದಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಸುದ್ದಿ. ಉದಯವಾಣಿ ಪ್ರಮುಖ ದಿನಪತ್ರಿಕೆ. ಅವರ ಅಂತೆಕಂತೆ ಸುದ್ದಿ ಆಗಲ್ಲ. ಅವರು ಯಾವುದಾದ್ರೂ ಒಂದು ಮೂಲಗಳಿಂದ ಮಾಹಿತಿ ಬಂದಿದ್ದರೆ ಮಾತ್ರ ಇಂಥ ಸುದ್ದಿಗಳನ್ನು ಹಾಕ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡಲಿಕ್ಕೆ ಮತ್ತೊಂದು ಕಾರಣವೂ ಇದೆ. 2018ರಲ್ಲಿ ಸಿದ್ದರಾಮಯ್ಯನವರು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಆ ಕ್ಷೇತ್ರ ಅಷ್ಟು ಸೇಫ್ ಅಲ್ಲ ಅಂತ ರಿಪೋರ್ಟ್ ಬಂದ ತಕ್ಷಣವೇ ಅವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರಕ್ಕೆ ಹೋಗ್ತಾರೆ. ಬಾದಾಮಿ ಕ್ಷೇತ್ರ ನನ್ನ ಮತ್ತೊಂದು ಕರ್ಮಭೂಮಿ ಅಂತಲೂ ಹೇಳ್ತಾರೆ. ಅಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಗೆಲ್ತಾರೆ. ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದರೂ ಕೂಡ ಅವರಿಗೆ ರಾಜಕೀಯವಾಗಿ ಒಂದು ಮರ್ಯಾದೆ ಉಳಿತು ಆ ಕ್ಷೇತ್ರದಲ್ಲಿ ಗೆದ್ದಿದ್ದು ಅಂತಲೇ ಮಾತುಗಳು ಕೇಳಿ ಬಂದಿದೆ. ಯಾಕಂದರೆ ಆಗ ಅವರು ಮುಖ್ಯಮಂತ್ರಿ ಆಗಿದ್ದಂಥವರೇ ಸೋತು ಬಿಟ್ಟಿದ್ದರೆ ಅದಕ್ಕಿಂತ ಮುಖಭಂಗ ಇನ್ನೊಂದು ಇರ್ತಾ ಇರಲಿಲ್ಲ. ಹೀಗಾಗಿ ಬಾದಾಮಿ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತಹ ಕ್ಷೇತ್ರ. ಹೀಗಾಗಿ ಆ ಜಿಲ್ಲೆನಲ್ಲೇ ಬರುವಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕಳುಹಿಸಬಹುದು. ಆ ಮೂಲಕ ಆ ಕ್ಷೇತ್ರವನ್ನು ತಮ್ಮ ಕೈವಶ ಮಾಡ್ಕೋಬಹುದು ಅನ್ನೋದು ಸಿದ್ದರಾಮಯ್ಯ ಟೀಮ್ ಲೆಕ್ಕಾಚಾರ ಇರಬಹುದು. ಹೀಗಾಗಿ ಆ ಕ್ಷೇತ್ರದಲ್ಲಿ ಯತೀಂದ್ರ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿಬಿಟ್ರೆ ಮೇಟಿ ಕುಟುಂಬಸ್ಥರು ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಟ್ಕೊಳ್ಳದೆ ಯತೀಂದ್ರ ಪರವಾಗಿ ಕೆಲಸ ಮಾಡ್ತಾರೆ. ಒಬ್ಬರು ಕೂಡ ಹೊಡೆಯೋದಿಲ್ಲ. ಆಗ ಯತೀಂದ್ರ ಸಿದ್ದರಾಮಯ್ಯನವರು ಸುಲಭವಾಗಿ ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರವಾಗಿರಬಹುದು. ಹೀಗಾಗಿಯೇ ಆ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯನವರ ಸ್ಪರ್ಧೆಗೆ CM ಉತ್ಸುಕರಾಗಿರಬಹುದು. ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯನವರು MLC ಆಗಿದ್ದಾರೆ. ಅವ್ರನ್ನ MLA ಮಾಡಿಕೊಂಡು ವಿಧಾನಸಭೆ ಕರ್ಕೊಬೋದು. ನಾನು ಬದುಕಿರೋವರೆಗೂ ಚುನಾವಣೆ ನಿಲ್ತೀನಿ, ರಾಜಕೀಯ ಮಾಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಮೊನ್ನೆ ವರ್ಣಾ ಕ್ಷೇತ್ರದಲ್ಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಮುಂದಿನ 2028ರ ಚುನಾವಣೆಯಲ್ಲೂ ವರ್ಣಾ ಕ್ಷೇತ್ರದಿಂದಲೇ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಖಚಿತ. ಹೀಗಾಗಿ ಅವರ ಪುತ್ರನಿಗೂ ಒಂದು ಕ್ಷೇತ್ರ ಬೇಕಾಗುತ್ತಲ್ಲ. ಅಪ್ಪ ದಕ್ಷಿಣ ಭಾಗದಲ್ಲಿರ್ತಾರೆ, ಪುತ್ರ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಲಿ ಅನ್ನೋ ಲೆಕ್ಕಾಚಾರ ಏನಾದ್ರು ಶುರು ಆಗಿರ್ಬೋದು. ಹೀಗಾಗಿಯೇ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಬಹುದು. ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡದೇ ಆದರೆ ಆ ಕ್ಷೇತ್ರ ಖಂಡಿತವಾಗಿಯೂ ಕಾಂಗ್ರೆಸ್ ವಶವಾಗುತ್ತೆ. ಸಿದ್ದರಾಮಯ್ಯನವರ ಪುತ್ರ ಅಂದರೆ ಮುಖ್ಯಮಂತ್ರಿಗಳ ಮಗ HY ಮೇಟಿ ಕುಟುಂಬಸ್ಥರ ಬೆಂಬಲ ಮತ್ತು ಆ ಕ್ಷೇತ್ರದಲ್ಲಿ ಅಹಿಂದ ವರ್ಗದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಅಂದರೆ ಎಲ್ಲ ವರ್ಗದ ಎಲ್ಲ ಜಾತಿಯ ಜನ ಕೂಡ ವೋಟ್ ಹಾಕ್ತಾರೆ. ಮಹಿಳೆಯರ ಮತಗಳಂತೂ ಬಂದೇ ಬರುತ್ತೆ. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಕಣ್ಣು ಮುಚ್ಚಿಕೊಂಡು ಹೈಯೆಸ್ಟ್ ಲೀಡಿಂಗಲ್ಲಿ ಗೆಲ್ತಾರೆ ಅನ್ನೋ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಮಟ್ಟದಲ್ಲಿ ಕೇಳಿ ಬರ್ತಿರೋದು. ಹೀಗಾಗಿ ಮೇಟಿ ಕುಟುಂಬಸ್ಥರಲ್ಲಿ ಒಮ್ಮತ ಮೂಡದೇ ಇದ್ದರೆ ಖಂಡಿತವಾಗಿಯೂ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರೇ ಸ್ಪರ್ಧೆ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ.